ಹಾಗೆ ಸಲ KCET ವಿದ್ಯಾರ್ಥಿಗಳಿಗೆ ವೆಲ್ಕಮ್. ಸೊ ಇವಾಗ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ಇವಾಗ ಗ್ರೇಸ್ ಮಾರ್ಕ್ಸ್ ನಮಗೆ ಕೊಡ್ತಾರಾ ಅಥವಾ ಎಕ್ಸಾಮ್ ಮಾಡ್ತಾರಾ ಅಂತ. ಸೊ ಇದ್ರ ಬಗ್ಗೆ ವಿಡಿಯೋನಲ್ಲಿ ಒಂದು ಅಪ್ಡೇಟ್ನ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ನ ಮಾಡ್ಕೊಳ್ಳಿ. ಇನ್ನು ಅಪ್ಡೇಟ್ ಏನಪ್ಪ ಅಂದರೆ, ನಮ್ಮ ABVP ಶಿಕ್ಷಣ ತಜ್ಞರು ಯಾರಿದ್ದಾರೆ, ಅದೇ ರೀತಿ ಪೋಷಕರ ಸಂಘ ನಿನ್ನೆ ಒಂದು ಮೀಟಿಂಗ್ನ ಮಾಡಿತ್ತು. ಆ ಒಂದು ಮೀಟಿಂಗ್ನಲ್ಲಿ ಕೆಲವೊಂದು ಪ್ರಮುಖ ನಿರ್ಣಯಗಳನ್ನ ತೆಗೊಂಡಿದ್ದಾರೆ. ಸೊ ಆ ಒಂದು ಡಿಸಿಷನ್ಸ್ ಏನಪ್ಪ ಅಂದರೆ, ಇದ್ರ ಬಗ್ಗೆ ಏಪ್ರಿಲ್ 27 ಒಳಗಡೆ ಒಂದು ಡಿಸಿಷನ್ನ ಸರ್ಕಾರ ತಗೋಬೇಕು. ಇಲ್ಲಾಂತಂದರೆ ಕೋರ್ಟ್ಗೆ ಹೋಗಲು ಪೇರೆಂಟ್ಸ್ಗಳು ಡಿಸೈಡ್ ಮಾಡಿದ್ದಾರೆ, ಆಯಿತಾ. ಅದೇ ರೀತಿ ಕೂಡಲೇ KE ನಿರ್ದೇಶಕಿಯನ್ನು ಅಮಾನತು ಮಾಡಬೇಕು ಅಂತ ಕೂಡ ತಿಳಿಸಿದ್ದಾರೆ. ಈ ಸಂಬಂಧ ತಜ್ಞರ ಸಮಿತಿ ರಚನೆ ಪಾರದರ್ಶಕವಾಗಿರಬೇಕು ಅಂತಂದರೆ ಇಂಪಾರ್ಶಿಯಾಲಿಟಿ ಮಾಡಬಾರ್ದು ಅಂತ ಕೂಡ ತಿಳಿಸಿದ್ದಾರೆ. ತಜ್ಞರ ಸಮಿತಿ ನೇಮಕಾತಿಯಲ್ಲಿ KE ಹಸ್ತಕ್ಷೇಪವನ್ನು ಮಾಡಬಾರದು. ಅದೇ ರೀತಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಒಂದು ಕ್ರಮನ ಕೈಗೊಳ್ಳಬೇಕು ಅಂತ ಕೂಡ ಈಗ ಪೇರೆಂಟ್ಸ್ಗಳು ನಿರ್ಧಾರ ಮಾಡಿದ್ದಾರೆ. ಅದೇ ರೀತಿ ಇದ್ರ ರಿಲೇಟೆಡ್ ಒಂದು ಆಡಿಯೋ ಕ್ಲಿಪ್ ಇದೆ, ಕೇಳ್ಕೊಳ್ಳಿ. ಯಾರು ಎಷ್ಟೇ ವ್ಯಾಖ್ಯಾನಗಳನ್ನು ಮಾಡಿದ್ರೂ ಕೂಡ ನೋವು ಮತ್ತು ಆತಂಕದಲ್ಲಿರ್ತಕ್ಕಂಥದ್ದು 3.5 ಲಕ್ಷ ವಿದ್ಯಾರ್ಥಿಗಳು ಮತ್ತು ಅವರ 7 ಲಕ್ಷ ಪೋಷಕರು. ತಕ್ಷಣ ಸರ್ಕಾರ ರಿಲೀಫ್ ಕೊಡಬೇಕು ಆ 2 ವರ್ಗಗಳಿಗೆ. ಮಾನ್ಯ ಉನ್ನತ ಶಿಕ್ಷಣ ಸಚಿವರು ನಾಳೆನೇ ಒಂದು ಸಭೆಯನ್ನು ಕರಿಬೇಕು. ನಾವು ಸರ್ಕಾರಕ್ಕೆ 27ನೇ ತಾರೀಕು ಗಡುವನ್ನು ಕೊಡ್ತಾ ಇದ್ದೀವಿ. ಅಷ್ಟರೊಳಗಡೆ ತೀರ್ಮಾನವನ್ನು ಪ್ರಕಟ ಮಾಡದೇ ಇದ್ದರೆ, ಸೊಲ್ಯೂಷನನ್ನು ಕಂಡುಹಿಡದೇ ಇದ್ದರೆ ನಾವು ಖಂಡಿತ ಈ ವಿಚಾರವನ್ನು ರಾಜ್ಯ ಹೈಕೋರ್ಟ್ ಮುಂದೆ ತೊಗೊಂಡೋಗ್ತೀವಿ. ಇದ್ರ ಬಗ್ಗೆ ಆಲ್ರೆಡಿ ಕೂಡ ಚರ್ಚೆಗಳನ್ನು ಮಾಡಲಾಗಿದೆ. ಇವಾಗ ಈ ಒಂದು ಆಡಿಯೋ ಕ್ಲಿಪ್ಪಲ್ಲಿ ಇರೋ ಹಾಗೆ ಸರ್ಕಾರ ಏನಾದರೂ ಒಂದು ಡಿಸಿಷನ್ನ ಏಪ್ರಿಲ್ 27 ಒಳಗಡೆ ತಗೊಂಡಿಲ್ಲ ಅಂತಂದರೆ ಇವಾಗ ಖಂಡಿತವಾಗ್ಲೂ ಈ ಒಂದು ವಿಷಯ ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ಗೆ ಹೋದರೆ ಖಂಡಿತವಾಗ್ಲೂ ನಿಮ್ಮ CET ರಿಸಲ್ಟ್ ಬರೋದ್ರಲ್ಲೂ ಕೂಡ ಲೇಟ್ ಆಗುತ್ತೆ. ಅದೇ ರೀತಿ ನಿಮ್ಮ ಫರ್ದರ್ ಕೌನ್ಸಿಲಿಂಗ್ ಪ್ರೊಸೆಸ್ ಕೂಡ ಅದರಲ್ಲೂ ಕೂಡ ಒಂದು ಡಿಲೇ ಆಗುತ್ತೆ, ಆಯಿತಾ. ಸೊ ಇದು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.